ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದಿಂದ ತೈಲದ ದರದಲ್ಲಿ ಭಾರೀ ಏರುಪೇರು ಕಾಣಿಸ್ತಾ ಇದೆ. ಈ ಏರಿಳಿತ ಜಾಗತಿಕವಾಗಿ ದೊಡ್ಡ ಮಟ್ಟದಲ್ಲಿ ತೈಲದ ದರ ಹಾಗೆಯೇ ಬೇರೆ ಬೇರೆ ವಸ್ತುಗಳ ದರ ಏರಿಕೆಗೆ ಕಾರಣವಾಗ್ತಾ ಇದೆ. ಈ ಹಿಂದೆ ಕೆಲ ದಿನಗಳಿಂದ ತೈಲದ ದರ ಇಳಿಮುಖದತ್ತ ಸಾಗ್ತಾ ಇತ್ತು. ಆದ್ರೆ ಈಗ ಮತ್ತೆ ಯುದ್ಧ ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದ್ದ ಹಾಗೆ ತೈಲದ ದರ ಏರಿಕೆಯಾಗಿದೆ. ಕಚ್ಚಾ ತೈಲದ ದರ, ಬ್ಯಾರೆಲ್ ಕಚ್ಚಾ ತೈಲದ ದರ $115ಗೆ ಏರಿಕೆ ಕಂಡಿದೆ. $93ಗೆ ಇಳಿಕೆಯಾಗಿತ್ತು ಕೆಲ ದಿನಗಳ ಹಿಂದೆ. ಆದ್ರೆ ಈಗ ಮತ್ತೆ $115ಗೆ ಏರಿಕೆಯಾಗಿದೆ. ಈ ರೀತಿಯಾದಂತಹ ಏರಿಳಿತ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಅನಿಶ್ಚಿತತೆಯನ್ನ ಸೃಷ್ಟಿ ಮಾಡ್ತಾ ಇದೆ. ತೈಲದ ದರದಲ್ಲಿ ಮತ್ತಷ್ಟು ಏರಿಕೆಯಾಗುವಂತಹ ಆತಂಕ ಕಾಡ್ತಾ ಇದೆ. ಈ ಏರಿಕೆಯ ಹೊಡೆತ ಯಾರಿಗೆ? ಕೇವಲ ಭಾರತ ಮಾತ್ರ ಅಲ್ಲ, ಜಾಗತಿಕವಾಗಿ ಬೇರೆ ಬೇರೆ ದೇಶಗಳಲ್ಲಿ ಈ ತೈಲದ ದರ ಏರಿಕೆಯ ಹೊಡೆತ, ಕ್ರೂಡ್ ಆಯಿಲ್ನ ದರ ಏರಿಕೆಯ ಹೊಡೆತ ನೇರವಾಗಿ ಬೀಳೋದು ಬಳಕೆದಾರರ ಮೇಲೆ, ಗ್ರಾಹಕರ ಮೇಲೆ. ಕೇವಲ ಪೆಟ್ರೋಲ್ ಡೀಸೆಲ್ ರೇಟ್ ಮಾತ್ರ ಜಾಸ್ತಿ ಆಗೋದಿಲ್ಲ, ಸಾಗಾಟದ ವೆಚ್ಚ ಜಾಸ್ತಿ ಆಗುತ್ತೆ. ಸಾಗಾಟದ ವೆಚ್ಚ ಜಾಸ್ತಿ ಆಗ್ತಾ ಇದ್ದ ಹಾಗೆ ನಾವು ಪ್ರತಿನಿತ್ಯ ಬಳಕೆ ಮಾಡುವಂತಹ ವಸ್ತುಗಳು, ತರಕಾರಿಗಳು ಅಥವಾ ಬೇರೆ ರೂಪದ ವಸ್ತುಗಳು ಎಲ್ಲದರ ದರ ಏರಿಕೆಯಾಗುವಂತಹ ಸಾಧ್ಯತೆ ಇರುತ್ತೆ. 2-3 ದಿನಗಳ ಹಿಂದೆ ತೈಲದ ದರ, ಕಚ್ಚಾ ತೈಲದ ದರ ಇಳಿಮುಖದತ್ತ ಸಾಗ್ತಾ ಇತ್ತು. ಅದಕ್ಕೆ ಕಾರಣ ಏನು ಅಂದ್ರೆ, ಯುದ್ಧವನ್ನ ತಾತ್ಕಾಲಿಕವಾಗಿ ನಾವು ವಿಸ್ತರಣೆ ಮಾಡಿದ್ದೀವಿ, ಕದನ ವಿರಾಮವನ್ನ ಅಂತ ಹೇಳಿ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿತ್ತು. ಮೊದಲಿಗೆ 5 ದಿನಗಳ ಕಾಲ ಇರಾನ್ನ ಎನರ್ಜಿ ಪ್ಲಾಂಟ್ಗಳ ಮೇಲೆ ನಾವು ದಾಳಿ ಮಾಡೋದಿಲ್ಲ ಅಂತಂದ್ರು. ಆಗ ಸಡನ್ ಆಗಿ ತೈಲದ ದರ 100ರ ಮೇಲ್ ಹೋಗಿದ್ದು, ಕಚ್ಚಾ ತೈಲದ ದರ $100ರ ಮೇಲ್ ಹೋಗಿದ್ದು ಸಡನ್ ಆಗಿ ಇಳಿಮುಖ ಆಗುತ್ತೆ. ಅದಾದ ನಂತರ ಡೊನಾಲ್ಡ್ ಟ್ರಂಪ್ ಮತ್ತೆ 10 ದಿನಗಳ ಕಾಲ ಆ ತಾತ್ಕಾಲಿಕ ಕದನ ವಿರಾಮವನ್ನ ವಿಸ್ತರಣೆ ಮಾಡ್ತಾರೆ. ಆಗ ಮತ್ತೆ ಕಚ್ಚಾ ತೈಲದ ದರ ಇಳಿಕೆಯನ್ನ ಕಾಣುತ್ತೆ, $93ಕ್ಕೆ ಬಂದಿಳಿಯುತ್ತೆ. ಆದ್ರೆ ಏಕಾಏಕಿ ಹೌತಿ ಉಗ್ರರ ಎಂಟ್ರಿ, ಯುದ್ಧ ತೀವ್ರ ಸ್ವರೂಪವನ್ನ ಪಡಿತಾ ಇದ್ದ ಹಾಗೆ ಮತ್ತೆ ಕಚ್ಚಾ ತೈಲದ ದರ ಏರಿಕೆಯಾಗಿದೆ. ಕಚ್ಚಾ ತೈಲದ ದರ ಇದೇ ಪ್ರಮಾಣದಲ್ಲಿ ಏರಿಕೆಯಾಗ್ತಾ ಇದ್ರೆ ಕಚ್ಚಾ ತೈಲದ ಕಂಪನಿಗಳು ಅಥವಾ ಪೆಟ್ರೋಲಿಯಂ ಕಂಪನಿಗಳು, ಇಂಧನ ಕಂಪನಿಗಳಿಗೆ, ಅಂದ್ರೆ ಯಾರು ಇವರಿಂದ ತೈಲವನ್ನ ತೆಗೆದುಕೊಂಡು ರಿಫೈನ್ ಮಾಡಿ ಮಾರ್ಕೆಟ್ಗೆ ಪೆಟ್ರೋಲ್ ಡೀಸೆಲ್ ರೂಪದಲ್ಲಿ ಕಳಿಸ್ತಾರೋ ಅವರಿಗೆ ದರ ಏರಿಕೆ ಮಾಡದೆ ವಿಧಿ ಇರೋದಿಲ್ಲ. ದೇಶದಲ್ಲಿ ಈಗಾಗಲೇ ಈ ಕಚ್ಚಾ ತೈಲದ ಮೇಲಿದ್ದಂಥ ಅಬಕಾರಿ ಸುಂಕವನ್ನ ಕಂಪನಿಗಳಿಗೆ ಇಳಿಕೆಯಾಗಲಿ ಅಂತ ಹೇಳಿ ಭಾರತ ಸರ್ಕಾರ ಸುಮಾರು $10 ಕಡಿತ ಮಾಡ್ತು. ಬಟ್ ಈ ರೀತಿಯಾದಂತಹ ದರ ಏರಿಕೆ ಅಥವಾ ಇಳಿಕೆ ಒಂದು ರೀತಿಯಲ್ಲಿ ಅನಿಶ್ಚಿತತೆಗೆ ಕಾರಣವಾಗ್ಬಿಡುತ್ತೆ. ಮುಂದಿನ ದಿನಗಳಲ್ಲಿ ಭಾರತ ಸೇರಿದಂತೆ ಬೇರೆ ಬೇರೆ ದೇಶಗಳಿಗೂ ಈ ರೀತಿಯಾದಂತಹ ಅನಿಶ್ಚಿತತೆ ಹೊಡೆತ ಕೊಟ್ರೆ ಅಚ್ಚರಿಯಿಲ್ಲ. ಕಚ್ಚಾ ತೈಲದ ಏರಿಕೆ ಹಾಗೆ ಇಳಿಕೆ ಯಾವ ರೀತಿಯ ಕಾಣ್ತು ಯುದ್ಧ ಆರಂಭ ಆದಂತಹ ದಿನದಿಂದ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲ ದಿನ ಗಮನಿಸ್ತಾ ಇದ್ದೀರಿ, ಫೆಬ್ರವರಿ 28. ಆವತ್ತು ಇಸ್ರೇಲ್ ಹಾಗೆಯೇ ಅಮೆರಿಕ ಇರಾನ್ನ ಮೇಲೆ ದಾಳಿಯನ್ನ ಮಾಡುತ್ತೆ. ದಾಳಿ ಮಾಡಿದಂತಹ ದಿನ ಕಚ್ಚಾ ತೈಲದ ಬೆಲೆ ಜಾಗತಿಕವಾಗಿ ಎಷ್ಟಿತ್ತು ಅಂತ ಕೇಳಿದ್ರೆ $68, ಕೇವಲ $68 ಇತ್ತು. ನೀವು ಜನವರಿ ತಿಂಗಳ ಲೆಕ್ಕವನ್ನ ನೋಡಿದ್ರೆ ಅದು $60 ಇತ್ತು. ಅದಾದ ನಂತರ $68ಗೆ ಫೆಬ್ರವರಿ 28ನೇ ತಾರೀಕು ಯುದ್ಧದ ಮೊದಲ ದಿನ ಏರಿಕೆಯಾಗಿರುತ್ತೆ. ಮಾರ್ಚ್ 4ನೇ ತಾರೀಕು ಆ ದರ $68ನಿಂದ $81ಗೆ ಏರಿಕೆಯನ್ನ ಕಾಣುತ್ತೆ. ಅದಾದ ಬಳಿಕ ಮಾರ್ಚ್ 9ನೇ ತಾರೀಕು ಹೈಯೆಸ್ಟ್ $119ಗೆ ಹೋಗ್ಬಿಡುತ್ತೆ ಕಚ್ಚಾ ತೈಲದ ದರ. ಯಾಕಂದ್ರೆ ಯುದ್ಧ ಆಗ ತೀವ್ರ ಸ್ವರೂಪವನ್ನ ಪಡ್ಕೊಂಡಿತ್ತು. ಅಮೆರಿಕಾದ ದಾಳಿ ಇರಾನ್ನ ಮೇಲೆ ಹೆಚ್ಚಾಗಿತ್ತು, ಇಸ್ರೇಲ್ನ ದಾಳಿ ಹೆಚ್ಚಾಗಿತ್ತು. ಪೆಟ್ಟು ತಿಂದಂಥ ಇರಾನ್ ತನ್ನ ಅಕ್ಕಪಕ್ಕದ ಗಲ್ಫ್ ರಾಷ್ಟ್ರಗಳ ಮೇಲೆ ದಾಳಿಯನ್ನ ಹೆಚ್ಚು ಮಾಡ್ತು. ಆ ಸಂದರ್ಭದಲ್ಲಿ $119ಕ್ಕೆ ಬ್ಯಾರೆಲ್ ಕಚ್ಚಾ ತೈಲದ ದರ ಏರಿಕೆಯಾಗಿತ್ತು. ಅದಾದ ನಂತರ ಮಾರ್ಚ್ 16ನೇ ತಾರೀಕು ಇಳಿಕೆ ಕಾಣುತ್ತೆ, $100ಗೆ ಬರುತ್ತೆ. ಯಾಕೆ ಇಳಿಕೆ ಕಾಣ್ತು ಅಂತಂದ್ರೆ ಆಗ ಡೊನಾಲ್ಡ್ ಟ್ರಂಪ್ ಅವರು ಒಂದು ಮಾತು ಹೇಳ್ತಾರೆ. ಇರಾನ್ನ ಎನರ್ಜಿ ಪವರ್ ಪ್ಲಾಂಟ್ಗಳ ಮೇಲೆ, ಅವರ ಇಂಧನ ಘಟಕಗಳ ಮೇಲೆ ನಾವು ಮಾಡುವಂತಹ ದಾಳಿಯನ್ನ 5 ದಿನಗಳ ಕಾಲ ನಾವು ಮುಂದೂಡ್ತಾ ಇದ್ದೀವಿ. ಆ ಮೂಲಕ ಮಾತುಕತೆಗೆ ನಾವು ಅವಕಾಶವನ್ನ ಕೊಡ್ತಾ ಇದ್ದೀವಿ ಅಂತ ಹೇಳಿ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ. ಆ ಸಂದರ್ಭದಲ್ಲಿ ಏಕಾಏಕಿ $100ಗೆ ಬಂದಿಳಿಯುತ್ತೆ ಕಚ್ಚಾ ತೈಲದ ದರ. ಅಂದ್ರೆ ಯುದ್ಧದಿಂದಾಗಿ ಏರುಗತಿಯಲ್ಲಿ ಸಾಗ್ತಾ ಇದ್ದಂತಹ ರೇಟ್ $100ಗೆ ಇಳಿಕೆಯಾಗುತ್ತೆ.
ಅದಾದ ನಂತರ ಮಾರ್ಚ್ 23ನೇ ತಾರೀಕು ಮತ್ತೆ ಇಳಿಕೆ ಕಾಣುತ್ತೆ ಡಾಲರ್ 93ಕ್ಕೆ. ಯಾಕೆ ಇಳಿಕೆ ಕಾಣ್ತು ಅಂದ್ರೆ ನಾನು ಆಗ್ಲೇ ಉಲ್ಲೇಖ ಮಾಡಿದೆ, 5 ದಿನಗಳ ಕಾಲ ಏನ್ ಕದನ ವಿರಾಮವನ್ನ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದ್ರು ಅದನ್ನ ಇನ್ನೂ 10 ದಿನಗಳ ಕಾಲ ಅಂದ್ರೆ ಏಪ್ರಿಲ್ 6ನೇ ತಾರೀಕು ಬೆಳಗ್ಗೆ 8 ಗಂಟೆಯವರೆಗೆ ನಾವು ಇರಾನ್ನ ಪವರ್ ಪ್ಲಾಂಟ್ಗಳ ಮೇಲೆ, ಎನರ್ಜಿ ಸೆಕ್ಟರ್ಗಳ ಮೇಲೆ, ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ಗಳ ಮೇಲೆ ದಾಳಿ ಮಾಡೋದಿಲ್ಲ ಅಂತ ಅಮೆರಿಕ ಅಧ್ಯಕ್ಷ ಹೇಳ್ತಾರೆ. ಹಾಗೆ ಹೇಳ್ತಾ ಇದ್ದ ಹಾಗೆ ಮತ್ತೆ ಕಚ್ಚಾ ತೈಲದ ದರ ಇಳಿಮುಖ ಆಗುತ್ತೆ, ಅದು ಡಾಲರ್ 93ಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಅದಾದ ನಂತರ ಏಕಾಏಕಿ ಮಾರ್ಚ್ 30ನೇ ತಾರೀಕು ಅಂದ್ರೆ ಇವತ್ತಿನ ದರವನ್ನ ನೀವು ಗಮನಿಸಿದ್ರೆ ಡಾಲರ್ 115ಕ್ಕೆ ಬ್ಯಾರಲ್ ಕಚ್ಚಾ ತೈಲದ ದರ ಏರಿಕೆಯಾಗಿದೆ. ಅದರ ಅರ್ಥ ಏನು? ಯುದ್ಧ ಆರಂಭ ಆದಂತಹ ದಿನದಿಂದ ಡಬಲ್ ಆಗಿದೆ ರೇಟ್. ಅಂದ್ರೆ 50% ಅಲ್ಲ, ಆಲ್ಮೋಸ್ಟ್ ಡಬಲ್ ಆಗಿದೆ ರೇಟ್. ಯಾಕೆ ಡಬಲ್ ಆಯ್ತು ಅಂದ್ರೆ, ಒಂದು ಹೌತಿ ಉಗ್ರರ ಎಂಟ್ರಿ, ಯೆಮನ್ನಿಂದ ಹೌತಿ ಉಗ್ರರು ಇಸ್ರೇಲ್ನ ಮೇಲೆ ದಾಳಿಯನ್ನ ತೀವ್ರಗೊಳಿಸಿತು. ಮತ್ತೊಂದು ಕಡೆಗೆ ಅಮೆರಿಕ ಕಾರ್ಗ್ ದ್ವೀಪವನ್ನ ವಶಪಡಿಸಿಕೊಳ್ಳುವುದಕ್ಕೆ, ಜೊತೆಗೆ ಇರಾನ್ನಲ್ಲಿ ತನ್ನ ಭೂಸೇನೆಯನ್ನ ಇಳಿಸುವುದಕ್ಕೆ, ಇರಾನ್ನಲ್ಲಿರುವಂತಹ ಯುರೇನಿಯಂನ ಅವರ ಸಂಗ್ರಹಗಾರ ಏನಿದೆ ಅದನ್ನ ನಾಶಪಡಿಸೋಕೆ ತನ್ನ ಸೇನೆಯನ್ನ ಆ ಭಾಗಕ್ಕೆ ನಾನು ಕಳಿಸ್ತಾ ಇದ್ದೀನಿ ಅನ್ನುವಂತಹ ಮಾಹಿತಿಯನ್ನ ಅಮೆರಿಕ ಏನ್ ಕೊಟ್ಟಿದೆ, ಅಥವಾ ಅಮೆರಿಕಾದ ನೇವಲ್ ಫ್ಲೀಟ್ ಅರೇಬಿಯನ್ ಸೀನಲ್ಲಿ, ಓಮನ್ ಗಲ್ಫ್ ನಲ್ಲಿ ತನ್ನ ಪ್ರೆಸೆನ್ಸ್ ಅನ್ನ ಹೆಚ್ಚು ಏನ್ ಮಾಡಿದೆ, ಇದು ಮುಂದೆ ಮತ್ತೊಂದು ದೊಡ್ಡ ಮಟ್ಟದ ಅಟ್ಯಾಕ್ ಇರಾನ್ನ ಮೇಲೆ ನಡೆಯುತ್ತೆ ಅನ್ನುವಂಥ ಸೂಚನೆಯನ್ನ ಕೊಡ್ತಾ ಇದೆ, ಸುಳಿವನ್ನ ಕೊಡ್ತಾ ಇದೆ. ಹಾಗೆ ಯುದ್ಧದ ಭೀತಿ ಮತ್ತೆ ಜಾಸ್ತಿ ಆಗ್ತಾ ಇದ್ದ ಹಾಗೆ ಮಾರ್ಚ್ 30ನೇ ತಾರೀಕು ಅಂದ್ರೆ ಇವತ್ತು ಕಚ್ಚಾ ತೈಲದ ಬೆಲೆ ಬ್ಯಾರಲ್ಗೆ $115ಗೆ ಏರಿಕೆಯನ್ನ ಕಂಡಿದೆ. ಹಾಗಂತ ಕಚ್ಚಾ ತೈಲದ ದರ ಮಾತ್ರ ಏರಿಕೆಯಾಗಿಲ್ಲ, ಷೇರು ಮಾರುಕಟ್ಟೆಯ ಮೇಲೂ ಕೂಡ ಯುದ್ಧದ ನೆಗೆಟಿವ್ ಎಫೆಕ್ಟ್ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.